ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. 14ನೇ ದಿನವೂ ರಷ್ಯಾ ಉಕ್ರೇನ್ ನಡುವೆ ರಣಭೀಕರ ಯುದ್ಧ. ರೊಮೇನಿಯಾದಲ್ಲಿ ಅಡಗಿ ಕುಳಿತಿದ್ದಾರ ಉಕ್ರೇನ್ ಅಧ್ಯಕ್ಷ. ಉಕ್ರೇನ್ ವಾರ್ ನಡುವೆ ಅಮೆರಿಕ ರಷ್ಯಾದ ಶೀತಲ ಸಮರ ಹೇಗಿದೆ, ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ ನೆಲದಲ್ಲಿ ರಷ್ಯಾದ 14ನೇ ದಿನದ ಯುದ್ಧ. ಉಕ್ರೇನ್ನ ಮುಖ್ಯ ನಗರಗಳಲ್ಲಿ ದಿನದ 24 ಗಂಟೆಯೂ ರಷ್ಯಾ ಡೆಡ್ಲಿ ಫೈರಿಂಗ್ ಮಾಡ್ತಾ ಇರೋದೇಕೆ? ಸೇನೆ ತಂತ್ರಕ್ಕೆ ಕೀವ್ ಸಿಟಿ ಹಿಂದೆ ರಷ್ಯಾ ಕೈವಶವಾಗುತ್ತಾ? ನೋಡೋಣ ರಷ್ಯಾ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ನ ವೆನಿಟ್ಸಿಯಾದಲ್ಲಿರೋ ಏರ್ಪೋರ್ಟ್ ಮೇಲೆ ರಷ್ಯಾ ಸೇನೆ ದಾಳಿ ಮಾಡಿದ್ದು ಏರ್ಪೋರ್ಟ್ ಹೊತ್ತಿ ಉರಿದಿದೆ. ಶೆಲ್ ಮಿಸೈಲ್ಗಳ ಆರ್ಭಟಕ್ಕೆ ಮುಗಿಲೆತ್ತರಕ್ಕೆ ಬೆಂಕಿ ಚಾಚಿದ್ದು ಅಗ್ನಿ ಕೆನ್ನಾಲಿಗೆಗೆ ಏರ್ಪೋರ್ಟ್ ಧಗಧಗಿಸಿದೆ. ಏರ್ಪೋರ್ಟ್ ಬೆಂಕಿಗೆ ಆಹುತಿಯಾಗ್ತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧದ ನಿಧಾನ ತಂತ್ರದ ಹಿಂದೆ ಕದನ ರಣತಂತ್ರ ಅಡಗಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. 14 ದಿನದ ಬಳಿಕವೂ ಉಕ್ರೇನ್ ಮೇಲೆ ದಾಳಿ ಮುಂದುವರೆಸಿರುವಂತಹ ರಷ್ಯಾ ಅಲ್ಪ ಸ್ವಲ್ಪ ಬಿಡುವು ನೀಡಿ ಉಕ್ರೇನ್ ಕಬಳಿಸಲು ಮಹಾ ಪ್ಲಾನ್ ಮಾಡ್ತಿದೆ ಅನ್ನೋ ಕ್ವೆಶ್ಚನ್ ಕೂಡ ಎದ್ದಿದೆ. ಆಗಾಗ ಕದನ ವಿರಾಮ ಘೋಷಣೆ ಮಾಡ್ತಾ ಯುದ್ಧ ತಂತ್ರವನ್ನ ರಷ್ಯಾ ಅನುಷ್ಠಾನಗೊಳಿಸ್ತಾ ಇದೆ ಅಂತ ವಿಶ್ಲೇಷಕರು ಲೆಕ್ಕ ಹಾಕ್ತಿದ್ದಾರೆ. ಪುಟಿನ್ ನಿಧಾನ ನಡೆ ಹಿಂದೆ ಮಾಸ್ಟರ್ ಪ್ಲಾನ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ನಿಧಾನ ತಂತ್ರ ಕದನ ವಿರಾಮದ ಸ್ಟ್ರಾಟಜಿ ಹೇರುತ್ತಾ ನಾಗರಿಕರನ್ನ ರಷ್ಯಾ ಹೊರಗೆ ಕಳುಹಿಸುತ್ತದೆ. ನಾಗರಿಕರು ಉಕ್ರೇನ್ನಿಂದ ಹೊರ ಹೋಗಿದ್ದು ಖಚಿತವಾದ ಬಳಿಕ ಉಕ್ರೇನ್ ವಶಕ್ಕೆ ಪಡೆಯೋದಕ್ಕೆ ರಷ್ಯಾ ಸಂಚು ಹೆಣೆದಿದೆ ಎನ್ನಲಾಗಿದೆ. ಅಲ್ಲದೆ ರಷ್ಯಾದ ಆಡಳಿತವನ್ನ ಜನರು ಒಪ್ಪಿಕೊಳ್ಳದೆ ಹೋದ್ರೆ ಅವರ ನಿಯಂತ್ರಣ ಕಷ್ಟ ಅನ್ನೋ ಲೆಕ್ಕಾಚಾರವೂ ಕೂಡ ರಷ್ಯಾ ತಲೆಯಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಉಕ್ರೇನ್ ರಾಜಧಾನಿ ಕೀವ್ ನಗರವನ್ನ ವಶಕ್ಕೆ ಪಡೆಯಲು ರಷ್ಯಾ ಮೆಗಾ ಆಪರೇಷನ್ ಮುಂದುವರೆಸಿದೆ. ಕೀವ್ ಸಿಟಿಯನ್ನ ಹಿಂದೆ ವಶಕ್ಕೆ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಪುಟಿನ್ ಪಾಲಿಗೆ ಇಂದು ನಿರ್ಣಾಯಕ ಸಮರ ಅಂತ ಹೇಳಲಾಗ್ತಾ ಇದ್ದು ಉಕ್ರೇನ್ ರಾಜಧಾನಿ ಕೀವ್ ರಷ್ಯಾ ಕೈವಶವಾಗುತ್ತಾ, ಕೀವ್ ನಗರದ ಮೇಲೆ ರಷ್ಯಾ ಬಾವುಟ ಹಾರಾಡುತ್ತಾ ಅನ್ನೋ ಕ್ವೆಶ್ಚನ್ ಕೂಡ ಮೂಡಿದೆ. ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ರಷ್ಯಾ ಮಹಾದಾಳಿಗೆ ಸ್ಕೆಚ್ ಹಾಕಿದ್ದು ಕೀವ್ನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿ ರಷ್ಯಾ ಸೇನೆ ಬೀಡು ಬಿಟ್ಟಿದೆ. ಆ ಮೂಲಕ ಕೀವ್ ನಗರದ ಹೆಬ್ಬಾಗಿಲಿಗೆ ಪುಟಿನ್ ಪಡೆ ಬಂದು ನಿಂತಿದೆ. ಸದ್ಯ ಕೀವ್ ಸಿಟಿ ಹೊರಗೆ 64 ಕಿಲೋಮೀಟರ್ ಉದ್ದದ ಬೃಹತ್ ಸೇನೆ ಜಮಾವಣೆಯಾಗಿದೆ. ಹೀಗಾಗಿ ಇಂದೇ ಉಕ್ರೇನ್ ರಾಜಧಾನಿ ಕೀವ್ ನಗರವನ್ನ ರಷ್ಯಾ ವಶಕ್ಕೆ ಪಡೆಯುವ ಸಾಧ್ಯತೆ ದಟ್ಟವಾಗಿದೆ. ರಷ್ಯಾ ಆರ್ಭಟಕ್ಕೆ ನಿನ್ನೆ ಖಾರ್ಕಿವ್ನಲ್ಲಿ ಮೃತಪಟ್ಟ ನಾಗರಿಕರಷ್ಟು? ರಷ್ಯಾ ಆರ್ಮಿ 1500ಕ್ಕೂ ಹೆಚ್ಚು ವಸತಿ ಕಟ್ಟಡಗಳನ್ನು ನಾಶಗೊಳಿಸಿದ್ದಾದರೂ ಎಲ್ಲಿ? ರಷ್ಯಾ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಸೇನೆಯನ್ನ ತಡೆಯಲು ಉಕ್ರೇನ್ ಸೈನ್ಯ ಏನೆಲ್ಲಾ ತಂತ್ರವನ್ನ ಹುಡುಕ್ತಾ ಇದೆ? ನೋಡೋಣ ರಷ್ಯಾ ವರ್ಸಸ್ ಉಕ್ರೇನ್ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ನ 2ನೇ ಅತಿ ದೊಡ್ಡ ನಗರವಾಗಿರೋ ಖಾರ್ಕಿವ್ನಲ್ಲಿ ರಷ್ಯಾ ಸೇನೆ ಯುದ್ಧ ದಾಹ ನಿಲ್ತಿಲ್ಲ. ಅಲ್ಲದೆ ರಷ್ಯಾ ದಾಳಿಯಿಂದ ಖಾರ್ಕಿವ್ನಲ್ಲಿ ಹಲವು ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಕೊಟ್ಟಿದೆ. ಉಕ್ರೇನ್ನ ಸುಮಿಯಲ್ಲಿ ರಷ್ಯಾ ಸೇನೆ ಏರ್ ಸ್ಟ್ರೈಕ್ ಮಾಡಿದ್ದು ವೈಮಾನಿಕ ದಾಳಿಯಲ್ಲಿ ಯುವ ಅಥ್ಲೀಟ್ನ ಕುಟುಂಬವೇ ಸರ್ವನಾಶವಾಗಿದೆ. 16 ವರ್ಷದ ಅಥ್ಲೀಟ್ ಆರ್ಟಿಯೋಮ್ ಪ್ರಿಯಮೆಂಕೋ ಇಬ್ಬರು ಸಹೋದರರು ರಷ್ಯಾ ಏರ್ ಸ್ಟ್ರೈಕ್ ನಲ್ಲಿ ದುರ್ಮರಣ ಹೊಂದಿದ್ದಾರೆ. ಆರ್ಟಿಯೋಮ್ ಪ್ರಿಯಮೆಂಕೋ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ ಆಗಿದ್ರು. ಉಕ್ರೇನ್ನಲ್ಲಿ 14ನೇ ದಿನವೂ ಯುದ್ಧ ಮುಂದುವರೆದಿದ್ದು ರಷ್ಯಾಗೆ ಉಕ್ರೇನ್ ಸೈನಿಕರು ತಿರುಗೇಟು ನೀಡುತ್ತಿದ್ದಾರೆ. ಉಕ್ರೇನ್ನ ಮೈಕೋಲೈವ್ನಲ್ಲಿ ರಷ್ಯಾ ಸೇನೆಯ ಹೆಲಿಕಾಪ್ಟರ್ ಧ್ವಂಸ ಮಾಡಲಾಗಿದೆ. ಈ ಬಗ್ಗೆ ಉಕ್ರೇನ್ ಹೇಳಿಕೆ ನೀಡಿದ್ದು ಹೆಲಿಕಾಪ್ಟರ್ ಹೊಡೆದುರುಳಿಸಿದ್ದಾಗಿ ಹಾಗೂ ರಷ್ಯಾ ಟ್ಯಾಂಕ್ ವಶಕ್ಕೆ ಪಡೆದಿದ್ದಾಗಿ ತಿಳಿಸಿದೆ. ರಷ್ಯಾ ವಿರುದ್ಧ ಉಕ್ರೇನ್ ಸೈನಿಕರು ಕೆಚ್ಚೆದೆಯ ಹೋರಾಟ ನಡೆಸುತ್ತಿದ್ದಾರೆ. ಒಡೆಸಾ ನಗರದ ಮೇಲೂ ರಷ್ಯಾ ಸೇನೆ ದಂಡೆತ್ತಿ ಬರುತ್ತಿದೆ. ಹೀಗಾಗಿ ರಷ್ಯಾ ಸೇನೆ ತಡೆಯಲು ಮರಳಿನ ಗೋಡೆ ನಿರ್ಮಾಣ ಮಾಡಲಾಗಿದೆ. ಒಡೆಸಾ ನಗರದ ರಸ್ತೆಗಳಲ್ಲಿ ಮರಳಿನ ಚೀಲ ಇಟ್ಟು ತಡಿತಾ ಇದ್ದಾರೆ. ರಷ್ಯಾ ಸೇನೆ ತಡೆಯಲು ಉಕ್ರೇನ್ ಸೈನಿಕರು ಹರಸಾಹಸ ಪಡುತ್ತಿದ್ದಾರೆ. ರಷ್ಯಾ ಯುದ್ಧದಿಂದ ಉಕ್ರೇನ್ನಲ್ಲಿ ನಿರಾಶ್ರಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಜೀವ ಉಳಿಸಿಕೊಳ್ಳಲು ಉಕ್ರೇನ್ ಜನರು ದೇಶವನ್ನೇ ಬಿಟ್ಟು ತೆರಳುತ್ತಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚಿನ ಜನರು ಉಕ್ರೇನ್ ತೊರೆದಿದ್ದು ನೆರೆ ರಾಷ್ಟ್ರಗಳಿಗೆ ವಲಸೆ ಹೋಗಿದ್ದಾರೆ. ಮಹಾ ವಲಸೆ ಕಂಡು ವಿಶ್ವಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ.
ರಷ್ಯಾ ಉಕ್ರೇನ್ ಯುದ್ಧದಿಂದ ಉಕ್ರೇನ್ನಲ್ಲಿ ಶತಮಾನದ ಮಹಾವಲಸೆ ನಡೀತಾ ಇದೆ. ಆಶ್ರಯ ಅರಸಿ ಉಕ್ರೇನಿಗರು ಅಕ್ಕಪಕ್ಕದ ದೇಶಗಳಿಗೆ ತೆರಳಿದ್ದಾರೆ. ಪೋಲೆಂಡ್ಗೆ 10 ಲಕ್ಷ, ಯುರೋಪ್ಗೆ 1.83 ಲಕ್ಷ, ಹಂಗೇರಿಗೆ 1,80,000, ಓಲ್ಡೋವಾಗೆ 83,000, ರೊಮೇನಿಯಾಗೆ 78,000, ಸ್ಲೋವಾಕಿಯಾಗೆ 1,30,000 ಹಾಗೂ ರಷ್ಯಾಗೆ 1.5 ಲಕ್ಷ ಜನರು ಹೋಗಿದ್ದಾರೆ. ರಷ್ಯಾದಿಂದ ತೈಲ ಮತ್ತು ಕಲ್ಲಿದ್ದಲು ಆಮದಿಗೆ ಅಮೆರಿಕ ಬ್ರೇಕ್ ಹಾಕಿದ್ಯಾಕೆ? ರಷ್ಯಾದಲ್ಲಿ ಸೇವೆ ಸ್ಥಗಿತಗೊಳಿಸಿದ ಅಮೆರಿಕದ ಕಂಪನಿಗಳು ಯಾವುವು? ಮಂಡಿಯೂರಿ ನ್ಯಾಟೋ ಸದಸ್ಯತ್ವ ಪಡೆಯಲ್ಲ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ಯಾಕೆ? ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವಂತಹ ರಷ್ಯಾ ವಿರುದ್ಧ ಕೊನೆಗೂ ಅಮೆರಿಕ ಗಟ್ಟಿ ನಿರ್ಧಾರವನ್ನು ಕೈಗೊಂಡಿದೆ. ರಷ್ಯಾದಿಂದ ತೈಲ ಮತ್ತು ಕಲ್ಲಿದ್ದಲು ಆಮದಿಗೆ ಅಮೆರಿಕ ಬ್ರೇಕ್ ಹಾಕಿದೆ. ಜೊತೆಗೆ ರಷ್ಯಾದ ತೈಲ ಗ್ಯಾಸ್ ಆಮದಿಗೂ ಅಮೆರಿಕ ನಿರ್ಬಂಧ ವಿಧಿಸಿದೆ. ರಷ್ಯಾದ ಆರ್ಥಿಕತೆಗೆ ಹೊಡೆತ ನೀಡಲು ಜೋ ಬೈಡೆನ್ ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್, ನಾವು ರಷ್ಯಾದಿಂದ ಬರುವಂತಹ ಎಲ್ಲ ಉತ್ಪನ್ನಗಳನ್ನು ನಿರ್ಬಂಧಿಸುತ್ತೇವೆ, ರಷ್ಯಾದ ತೈಲ ಗ್ಯಾಸ್ ಎಲ್ಲವನ್ನ ನಿರ್ಬಂಧಿಸುತ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ರಷ್ಯಾದ ಹಲವು ಕಂಪನಿಗಳಿಗೂ ಅಮೆರಿಕ ನಿರ್ಬಂಧ ಹೇರಿದೆ. ರಷ್ಯಾದಿಂದ ತೈಲ ಆಮದಿಗೆ ಅಮೆರಿಕ ಬ್ರೇಕ್ ಹಾಕಿದ್ದಕ್ಕೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಧನ್ಯವಾದ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಬೈಡೆನ್ಗೆ ಝೆಲೆನ್ಸ್ಕಿ ಧನ್ಯವಾದ ಹೇಳಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧ ತಂತ್ರದ ಹೃದಯದ ಮೇಲೆ ಇದು ದಾಳಿ. ಬೇರೆ ರಾಷ್ಟ್ರ ಅಮೆರಿಕ ಹಾದಿಯನ್ನೇ ತುಳಿಯಬೇಕಿದೆ. ರಷ್ಯಾ ವಿರುದ್ಧ ಬೇರೆ ರಾಷ್ಟ್ರಗಳು ನಿರ್ಬಂಧವನ್ನು ಹೇರಬೇಕು ಅಂತ ಟ್ವೀಟ್ ಮೂಲಕ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮನವಿ ಮಾಡಿದ್ದಾರೆ. ರಷ್ಯಾದ ತೈಲ ಆಮದಿಗೆ ನಿರ್ಬಂಧ ಹೇರುವ ಅಮೆರಿಕ ನಿರ್ಧಾರವನ್ನು ನ್ಯಾಟೋ ರಾಷ್ಟ್ರಗಳು ಬೆಂಬಲಿಸಿಲ್ಲ. ರಷ್ಯಾದ ತೈಲ ನಿರ್ಬಂಧಕ್ಕೆ ಹಂಗೇರಿ ವಿರೋಧಿಸಿದೆ. ನ್ಯಾಟೋ ಸದಸ್ಯ ರಾಷ್ಟ್ರವಾಗಿರುವಂತಹ ಹಂಗೇರಿ, ನಾವು ರಷ್ಯಾ ತೈಲಕ್ಕೆ ನಿರ್ಬಂಧ ಹೇರುವುದಿಲ್ಲ, ನಾವು ರಷ್ಯಾದಿಂದ ತೈಲ ಖರೀದಿಸುತ್ತೇವೆ, ರಷ್ಯಾದ ತೈಲ ಖರೀದಿಯನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದೆ. ಹಂಗೇರಿ ಗ್ಯಾಸ್ ಸೇರಿದಂತೆ ತೈಲಕ್ಕೆ ರಷ್ಯಾವನ್ನೇ ಅವಲಂಬಿಸಿದೆ. ಉಕ್ರೇನ್ ಮೇಲೆ ಯುದ್ಧ ಮಾಡುತ್ತಿರುವ ರಷ್ಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ರಷ್ಯಾದಲ್ಲಿ ಮ್ಯಾಕ್ಡೊನಾಲ್ಡ್ಸ್ ಸೇವೆ ಸ್ಥಗಿತಗೊಳಿಸಿದೆ. ತಾತ್ಕಾಲಿಕವಾಗಿ 850 ರೆಸ್ಟೋರೆಂಟ್ ಬಂದ್ ಮಾಡಿದೆ. ಅಲ್ಲದೆ ಪೆಪ್ಸಿಕೋ, ಕೋಕೋ ಕೋಲಾವು ನಿರ್ಬಂಧ ಹೇರಿದೆ. ಜೊತೆಗೆ ಸ್ಟಾರ್ ಬಕ್ಸ್ನಿಂದಲೂ ರಷ್ಯಾದಲ್ಲಿ ನಿರ್ಬಂಧ ಜಾರಿಯಾಗಿದ್ದು ಕಾಫಿ ಶಾಪ್ಸ್ ಬಂದ್ ಮಾಡಿದೆ. ರಷ್ಯಾ ಯುದ್ಧಕ್ಕೆ ಪ್ರತಿರೋಧ ತೋರ್ತಾ ಇರುವಂತಹ ಉಕ್ರೇನ್ ನ್ಯಾಟೋ ಸದಸ್ಯತ್ವ ಪಡೆಯುವ ಆಸೆ ಕೈಬಿಟ್ಟಂತೆ ಕಾಣುತ್ತಿದೆ. ನ್ಯಾಟೋ ರಾಷ್ಟ್ರಗಳ ವಿರುದ್ಧ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅಸಮಾಧಾನ ಹೊರಹಾಕಿದ್ದು, ನ್ಯಾಟೋ ರಾಷ್ಟ್ರಗಳಿಗೆ ರಷ್ಯಾ ಬಗ್ಗೆ ಹೆದರಿಕೆ ಇದೆ, ಮಂಡಿಯೂರಿ ನ್ಯಾಟೋ ಸದಸ್ಯತ್ವ ಪಡೆಯಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ 2 ಪ್ರಾಂತ್ಯಗಳ ಬಗ್ಗೆ ರಷ್ಯಾ ಜೊತೆ ಚರ್ಚೆಗೆ ಸಿದ್ಧವೆಂದು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ನಿಂದ ಅಧ್ಯಕ್ಷ ಝೆಲೆನ್ಸ್ಕಿ ಪರಾರಿಯಾಗಿದ್ದಾರೆ ಅಂತ ರಷ್ಯಾ ಸ್ಫೋಟಕ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಝೆಲೆನ್ಸ್ಕಿ ಎಸ್ಕೇಪ್ ಆಗಿರುವುದಾಗಿ ರಷ್ಯಾ ಹೇಳಿಕೆ ನೀಡಿದೆ. ಅಲ್ಲದೆ ಝೆಲೆನ್ಸ್ಕಿ ರೊಮೇನಿಯಾದಲ್ಲಿ ಅಡಗಿದ್ದಾರೆ ಅಂತ ತಿಳಿಸಿದೆ. ನಾನು ಕೀವ್ನಲ್ಲೇ ಇದ್ದೇನೆ, ನಾನು ಎಲ್ಲೂ ಅಡಗಿ ಕುಳಿತಿಲ್ಲ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಿನ್ನೆ ವಿಡಿಯೋ ರಿಲೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ರೊಮೇನಿಯಾಗೆ ಎಸ್ಕೇಪ್ ಆಗಿರುವುದಾಗಿ ರಷ್ಯಾ ತಿಳಿಸಿದೆ. ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವಂತಹ ರಷ್ಯಾ ವಿರುದ್ಧ ಹಲವು ಕಂಪನಿಗಳು ತಿರುಗಿ ಬಿದ್ದಿವೆ. ಅಲ್ಲದೆ ಹಲವು ದೇಶಗಳು ನಿರ್ಬಂಧ ವಿಧಿಸಿವೆ. ಇದಕ್ಕೆ ರಷ್ಯಾ ಕೂಡ ಟಕ್ಕರ್ ಕೊಟ್ಟಿದೆ. ಸೆಪ್ಟೆಂಬರ್ 9ರವರೆಗೆ ವಿದೇಶಿ ಕರೆನ್ಸಿ ಮಾರಾಟವನ್ನು ರಷ್ಯಾ ಅಮಾನತು ಮಾಡಿದೆ. ಈ ಬಗ್ಗೆ ರಷ್ಯಾ ಸೆಂಟ್ರಲ್ ಬ್ಯಾಂಕ್ ಆದೇಶ ಹೊರಡಿಸಿದೆ. ಉಕ್ರೇನ್ನಲ್ಲಿ ಯುದ್ಧ ಮುಂದುವರೆಸಿದಂತಹ ರಷ್ಯಾ ಸೇನೆ ಭೀಕರ ದಾಳಿ ನಡೆಸಿದೆ. ಉಕ್ರೇನ್ನ 2ನೇ ಅತಿ ದೊಡ್ಡ ನಗರ ಖಾರ್ಕಿವ್ ಮತ್ತು ಝೈಟೋಮಿರ್ನಲ್ಲಿ ರಷ್ಯಾ ಸೇನೆ ಅಟ್ಯಾಕ್ ಮಾಡಿದೆ. ವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದ್ದು 3 ಮಕ್ಕಳು ಸೇರಿದಂತೆ 7 ನಾಗರಿಕರು ದಾಳಿಗೆ ಬಲಿಯಾಗಿದ್ದಾರೆ. ಚೆರ್ನೋಬಿಲ್ ಅಣು ವಿದ್ಯುತ್ ಸ್ಥಾವರ ಸಂಪರ್ಕ ಕಡಿತದ ಬಗ್ಗೆ ಹೊರಬಿದ್ದ ಸ್ಫೋಟಕ ಮಾಹಿತಿ ಏನು? ರಷ್ಯಾ ಏರ್ಸ್ಟ್ರೈಕ್ನಿಂದ 5,000 ಜನರನ್ನ ಶಿಫ್ಟ್ ಮಾಡಿದ್ದಾದ್ರೂ ಎಲ್ಲಿ? ಉಕ್ರೇನ್ ರಷ್ಯಾ ಯುದ್ಧದ ಮಧ್ಯೆ ತಂದೆಯನ್ನ ಅಪ್ಪಿಕೊಂಡು ಮಗು ಕಣ್ಣೀರಿಟ್ಟಿದ್ಯಾಕೆ? ನೋಡೋಣ ಉಕ್ರೇನ್ ರಣರಂಗ ನ್ಯೂಸ್ ಟಾಪ್ 9ನಲ್ಲಿ. ಉಕ್ರೇನ್ನ ಚೆರ್ನೋಬಿಲ್ ಅಣು ವಿದ್ಯುತ್ ಸ್ಥಾವರದ ಸಂಪರ್ಕ ಕಡಿತವಾಗಿರುವ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಸ್ಫೋಟಕ ಮಾಹಿತಿ ನೀಡಿದೆ. ಚೆರ್ನೋಬಿಲ್ ಅಣು ಸ್ಥಾವರದಿಂದ ಯಾವುದೇ ಡಾಟಾ ಬರ್ತಿಲ್ಲ. ಅಣು ಸ್ಥಾವರದ ಡಾಟಾ ರವಾನೆಗೆ ಸಂಪೂರ್ಣ ಬಂದ್ ಆಗಿದೆ ಅಂತ ಸಂಪರ್ಕ ಕಡಿತದ ಬಗ್ಗೆ ಪರಮಾಣು ಶಕ್ತಿ ಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ. ಉಕ್ರೇನ್ನ ಚೆರ್ನೋಬಿಲ್ ಅಣು ಸ್ಥಾವರ ಸದ್ಯ ರಷ್ಯಾ ಸೇನೆ ವಶದಲ್ಲಿದೆ.
ಉಕ್ರೇನ್ ವಿರುದ್ಧ ರಷ್ಯಾ ಸೇನೆ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ವೆನಿಟ್ಸಿಯಾದಲ್ಲಿ ರಷ್ಯಾ ಸೇನೆ ಏರ್ ಸ್ಟ್ರೈಕ್ ಮಾಡಿದ್ದು ನಾಗರಿಕರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಸುಮಿ ನಗರದಲ್ಲೂ ದಾಳಿ ನಡೀತಾ ಇದ್ದು ಈವರೆಗೆ ಸುಮಿ ನಗರದಲ್ಲಿದ್ದ 5,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಉಕ್ರೇನ್ ಮೇಲೆ ಯುದ್ಧ ಮುಂದುವರೆಸಿರುವಂತಹ ರಷ್ಯಾ ವಿರುದ್ಧ ಜಗತ್ತಿನ ಹಲವೆಡೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ವೇಳೆ ರಷ್ಯಾ ವಿರುದ್ಧ ಹೋರಾಟ ಮುಂದುವರೆಸಿರುವಂತಹ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಪರ ಮೆಚ್ಚುಗೆ ಸೂಚಿಸಿದ್ದಾರೆ. ವಾಷಿಂಗ್ಟನ್ನ ಒಂದು ರಸ್ತೆಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೆಸರು ನೀಡಲಾಗಿದೆ. ರಷ್ಯಾದ ರಾಯಭಾರ ಕಚೇರಿ ರಸ್ತೆಗೆ ಮರುನಾಮಕರಣ ಮಾಡಿದ್ದು ಧರಣಿ ನಿರತರು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೆಸರಿಟ್ಟಿದ್ದಾರೆ. ಭಾರತೀಯರ ರೋಚಕ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಭಾರತದ ಇತಿಹಾಸದಲ್ಲೇ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಆಪರೇಷನ್ ಗಂಗಾ ಹೆಸರಿನಲ್ಲಿ ಐತಿಹಾಸಿಕ ಏರ್ಲಿಫ್ಟ್ ಮಾಡಿದ್ದು ಉಕ್ರೇನ್ನಲ್ಲಿದ್ದ ಕಟ್ಟಕಡೆಯ ಭಾರತೀಯರನ್ನ ರಕ್ಷಿಸಲಾಗಿದೆ. ಒಬ್ಬರನ್ನು ಯುದ್ಧ ಭೂಮಿಯಲ್ಲಿ ಬಿಡದೆ ಭಾರತ ರಕ್ಷಿಸಿದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ಕೆ ಜಾಗತಿಕ ಮೆಚ್ಚುಗೆ ವ್ಯಕ್ತವಾಗಿದೆ. ಉಕ್ರೇನ್ ರಣಭೂಮಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತವರಿಗೆ ವಾಪಸ್ಸಾಗಿದ್ದಾರೆ. ಜೊತೆಗೆ ಉಕ್ರೇನ್ನ ಸುಮಿಯಲ್ಲಿ ಸಿಲುಕಿದ ಭಾರತೀಯರು ಸೇಫ್ ಆಗಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿಯೂ ಕೂಡ ತವರಿಗೆ ಬಂದಿದ್ದು ಉಕ್ರೇನ್ನ ಗಡಿಯಿಂದ ಲಾಸ್ಟ್ ಬ್ಯಾಚ್ ಫ್ಲೈಟ್ ಬಂದಿದೆ. ಇಂದು 2 ವಿಶೇಷ ವಿಮಾನದಲ್ಲಿ ಭಾರತೀಯರ ಏರ್ ಲಿಫ್ಟ್ ಮಾಡಿದ್ದು ಇವತ್ತು ಭಾರತಕ್ಕೆ 694 ಸ್ಟೂಡೆಂಟ್ಸ್ ವಾಪಸ್ ಬಂದಿದ್ದಾರೆ. 694 ವಿದ್ಯಾರ್ಥಿಗಳ ಪೈಕಿ 10 ಮಂದಿ ಕನ್ನಡಿಗರು ಏರ್ ಲಿಫ್ಟ್ ಆಗಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿದ 18,000ಕ್ಕೂ ಹೆಚ್ಚು ಭಾರತೀಯರು ತವರಿಗೆ ವಾಪಸ್ಸಾಗಿದ್ದಾರೆ. ಒಟ್ಟು 80ಕ್ಕೂ ಹೆಚ್ಚು ವಿಮಾನಗಳಲ್ಲಿ ಭಾರತೀಯರ ಏರ್ ಲಿಫ್ಟ್ ಮಾಡಲಾಗಿದೆ. ಫೆಬ್ರವರಿ 26ರಿಂದ ಶುರುವಾಗಿದ್ದ ಆಪರೇಷನ್ ಗಂಗಾ ಹೆಸರಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೆದಿದೆ. ಕೇಂದ್ರ ಸರ್ಕಾರ ಕಾರ್ಯಾಚರಣೆಗೆ 4 ಜನ ಮಂತ್ರಿಗಳನ್ನ ನಿಯೋಜನೆ ಮಾಡಿದ್ದು ಏರ್ ಇಂಡಿಯಾ, ಸ್ಪೈಸ್ ಜೆಟ್, ಇಂಡಿಗೋ ಸೇರಿದಂತೆ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನಗಳಲ್ಲಿ ರಕ್ಷಣೆ ಮಾಡಲಾಗಿದೆ. ಉಕ್ರೇನ್ನಲ್ಲಿ ಸಿಲುಕಿದ ಮೈಸೂರಿನ ವಿದ್ಯಾರ್ಥಿ ಪ್ರಜ್ವಲ್ ಸುರಕ್ಷಿತವಾಗಿ ಮನೆಗೆ ವಾಪಸ್ಸಾಗಿದ್ದಾನೆ. ಉದಯಗಿರಿ ಬಡಾವಣೆಯ ನಿವಾಸಿ ಪ್ರಜ್ವಲ್ ಎಂಬಿಬಿಎಸ್ಗಾಗಿ ಉಕ್ರೇನ್ಗೆ ಹೋಗಿದ್ದ. ಆದರೆ ಉಕ್ರೇನ್ ರಷ್ಯಾ ಯುದ್ಧದಿಂದಾಗಿ ಇನ್ನೂ 6 ಸೆಮಿಸ್ಟರ್ ಬಾಕಿ ಇರುವಂತೆಯೇ ತಾಯ್ನಾಡಿಗೆ ಮರಳಿದ್ದಾನೆ. ಪ್ರಜ್ವಲ್ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದು ಸಾಲ ಮಾಡಿ ಮಗನನ್ನ ಉಕ್ರೇನ್ಗೆ ಕಳುಹಿಸಿದ್ರು. ಆದರೆ ಯುದ್ಧದಿಂದಾಗಿ ಡಾಕ್ಟರ್ ಆಗುವ ಕನಸು ಭಗ್ನವಾಗಿದ್ದು ಬಡ ಕುಟುಂಬಕ್ಕೆ ನಿರಾಸೆಯಾಗಿದೆ. ಉಕ್ರೇನ್ನ ರಾಜಧಾನಿ ಕೀವ್ನಲ್ಲಿ ಸಿಲುಕಿದ ಪಾಕಿಸ್ತಾನದ ಅಸ್ಮಾ ಶಾಫಿಕ್ಲನ್ನ ರಕ್ಷಣೆ ಮಾಡಲಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಪಾಕಿಸ್ತಾನದ ಯುವತಿ ಅಸ್ಮಾ ಶಾಫಿಕ್ ಧನ್ಯವಾದ ತಿಳಿಸಿದ್ದಾಳೆ. ಅಸ್ಮಾ ಶಾಫಿಕ್ ಸ್ಥಳಾಂತರಿಸಲು ಭಾರತದ ರಾಯಭಾರ ಕಚೇರಿ ಅಧಿಕಾರಿಗಳು ಸಹಾಯ ಮಾಡಿದ್ರು. ಹೀಗಾಗಿ ಅಧಿಕಾರಿಗಳು ಪ್ರಧಾನಿ ಮೋದಿಗೆ ವಿಡಿಯೋ ಮೂಲಕ ಪಾಕ್ನ ಅಸ್ಮಾ ಧನ್ಯವಾದ ಹೇಳಿದ್ದಾಳೆ. ಉಕ್ರೇನ್ನಿಂದ ವಿಜಯಪುರಕ್ಕೆ ಸುರಕ್ಷಿತವಾಗಿ ಆಗಮಿಸಿದ ವಿದ್ಯಾರ್ಥಿನಿ ಹೇಳಿದ್ದೇನು? ರೈಲು ಡಿಕ್ಕಿಯಾಗಿ ಪ್ರಯಾಣಿಕ ಸಾವಿಗೀಡಾಗಿದ್ದಾದ್ರು ಎಲ್ಲಿ? ಕೊಡಗಿನಲ್ಲಿ ತಂದೆ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಯುದ್ಧ ಪೀಡಿತ ಉಕ್ರೇನ್ನಿಂದ ವಿಜಯಪುರಕ್ಕೆ ಮತ್ತೋರ್ವ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಆಗಮಿಸಿದ್ದಾಳೆ. ನಗರದ ಸಾಯಿ ಪಾರ್ಕ್ ನಿವಾಸಿ ರಕ್ಷಾ ಕಂಬಾಗಿ ವಾಪಸ್ಸಾಗಿದ್ದು ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಹೂಗುಚ್ಛ ನೀಡಿ ಶಾಲು ಹೊದಿಸಿ ಮಗಳನ್ನ ಮನೆಗೆ ಬರಮಾಡಿಕೊಂಡಿದ್ದಾರೆ. ಫೆಬ್ರವರಿ 26ರಂದು ತವರಿಗೆ ಬರಲು ರಕ್ಷಾ ಏರ್ ಟಿಕೆಟ್ ಅನ್ನು ಬುಕ್ ಮಾಡಿದ್ಲು. ಆದರೆ ರಕ್ಷಾ ಅಷ್ಟರೊಳಗೆ ಯುದ್ಧ ಆರಂಭವಾಗಿ ವಿಮಾನ ರದ್ದಾಗಿತ್ತು. ಬಳಿಕ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದ ರಕ್ಷಾ ಪೋಲೆಂಡ್ಗೆ ತಲುಪಿ ಭಾರತಕ್ಕೆ ಆಗಮಿಸಿದ್ದಾಳೆ. ಕಾರ್ಮಿಕರಿಗೆ ಗಾಂಜಾ ಪೂರೈಕೆ ಮಾಡ್ತಾ ಇದ್ದ ಆರೋಪಿಯನ್ನ ದಾಬಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿಯ ಮಧು ಬಂಧಿತ ಆರೋಪಿಯಾಗಿದ್ದಾನೆ. ಬಂಧಿತನಿಂದ 2 ಕೆಜಿ ಗಾಂಜಾ, ನಗದು, ಮೊಬೈಲ್ ಜಪ್ತಿ ಮಾಡಲಾಗಿದೆ. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ. ಈ ಬಗ್ಗೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.